ತುಂಬ ಇದೆ. ಪ್ರಪಂಚದಲ್ಲಿ ದುಡ್ಡಿನ ಬಲ ಇದೆ, ಜನರ ಬಲ ಇದೆ. ಆಮೇಲೆ ದೇಶ ನೋಡಿದರೆ ಅವರಲ್ಲಿ ಆಯುಧಗಳ ಅಣು ಪವರ್ ಬಲ ಇದೆ, ಹೌದಾ? ಕೆಲವರಿಗೆ ಸಂಬಂಧಿಕರ ಬಲ ಇದೆ, ಕರೆಕ್ಟಾ? ಇನ್ನು ಕೆಲವರಿಗೆ ಆಸ್ತಿ ಮನೆ ಬಲ ಇದೆ. ಆದರೆ ನಾನಿವತ್ತು ನಿಮಗೆ ಹೇಳ್ತಾ ಇರುವಂಥದ್ದು ದೇವರ ಬಲ, ದೇವರ ಬಲ, ಶಕ್ತಿ, ದೇವರ ಬಲವನ್ನು ನಾವು ಕಾಣಬೇಕು. ಸೊ ಅನೇಕಾವರ್ತಿ ಕುಗ್ಗಿ ಹೋದಂಥ ಅವಸ್ಥೆ ಬರುತ್ತೆ ನಮಗೆ, ಅನೇಕಾವರ್ತಿ ಕಣ್ಣೀರಿನ ಅವಸ್ಥೆ ಬರುತ್ತೆ, ಅನೇಕಾವರ್ತಿ ಲಾಸ್ಟ್ ಇನ್ನಿಲ್ಲ ಫೈನಲ್ ಅಂತ ಬರುತ್ತೆ. ಫೈನಲ್ ಆಯ್ತಾ? ಇಲ್ಲ. ಸೊ ಅನೇಕ ಬಾರಿ ನಾವು ನೋಡಿದಾಗ ಇನ್ನು ನಮ್ಮ ಜೀವಿತದಲ್ಲಿ ಆಗೋದಿಲ್ಲ, ಇನ್ನು ಮುಂದೇನು ಮಾಡೋದು ಅಂತ ನಾವು ಯೋಚನೆ ಮಾಡುವಾಗ ನಮಗೆ ದೊರಕಿದ್ದು ದೇವರ ಬಲ. ಆಮೇನ್, ಆಮೇನ್. ಸೊ ಜ್ಞಾನೋಕ್ತಿ 24ನೇ ಅಧ್ಯಾಯದ 10ನೇ ವಾಕ್ಯ ಹೇಳುತ್ತೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ನನ್ನ ಬಲವು, ಎಷ್ಟು ಜನ ಹೇಳ್ತೀರಾ ಹೌದು ಅಂತ? ಇಕ್ಕಟ್ಟು ಬರುತ್ತೆ, ಕಣ್ಣೀರು ಬರುತ್ತೆ, ಸೋತು ಹೋದ ಅವಸ್ಥೆ ಬರುತ್ತೆ, ನಮ್ಮ ಮಾತು ಯಾರು ಕೇಳದೇ ಇರುವಂತ ಸಮಯ ಬರುತ್ತೆ, ಹಣಕಾಸಿನ ಸಮಸ್ಯೆ ಬರುತ್ತೆ, ಆರೋಗ್ಯದ ಸಮಸ್ಯೆ ಬರುತ್ತೆ. ಜೀವಿತದಲ್ಲಿ ನಮ್ಮನ್ನ ಅನೇಕ ಬಾರಿ ಸೋತು ಹೋದಂತ ಅವಸ್ಥೆ ಬಂದಾಗ ಕ್ರಿಸ್ತನ ಮಕ್ಕಳು ಒಂದು ಚೆನ್ನಾಗಿ ತಿಳ್ಕೊಳ್ಬೇಕು, ನಾವು ಸೋತು ಹೋಗುವವರಲ್ಲ, ನಾವು ದೇವರ ಬಲವುಳ್ಳವರಾಗಿದ್ದೇವೆ. ಇಕ್ಕಟ್ಟಿನ ದಿನದಲ್ಲಿ ನೀನೇನು ಮಾಡಬಾರ್ದು? ಬಳಲಿ ಹೋಗಬಾರ್ದು. ಇಕ್ಕಟ್ಟಿಲ್ಲ ಅಂತಲ್ಲ, ಇಕ್ಕಟ್ಟಿದೆ. ದೇವರು ಅದಕ್ಕೆ ಹೇಳಿದ್ರು, ನಾನು ಲೋಕವನ್ನ ಜಯಿಸಿದ್ದೇನೆ ಅಲ್ವಾ? ಹಾಗಾದ್ರೆ ದೇವರು ಜಯಿಸಿದ್ದಾರೆ, ನಮಗೆ ಕಷ್ಟ ಆಗ್ತಾ ಇದೆ ಜಯಿಸ್ಲಿಕ್ಕೆ. ನಮ್ಮ ಎದುರುಗಡೆ ಇರುವಂತ ಸಮಸ್ಯೆ ನೋಡಿದ್ರೆ ನಾವಿವತ್ತು ಹೇಳ್ತೀವಿ ಕೆಂಪು ಸಮುದ್ರ ಆದ್ರೂ ಬೇಕು, ನಮ್ಮ ಎದುರುಗಡೆ ಇರುವ ಸಮಸ್ಯೆ ಬಹುದೊಡ್ಡದಂತ. ಆದ್ರೆ ದೇವರು ಹೇಳ್ತಾನೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋಗಬೇಡ. ನಿನಗೊಬ್ಬ ದೇವರಿದ್ದಾನೆ, ನಿನ್ನನ್ನ ಕರೆದಾತನಿದ್ದಾನೆ, ನಿನ್ನನ್ನ ಇದುವರೆಗೂ ನಡೆಸಿದ ದೇವರಿದ್ದಾನೆ, ನಿನ್ನನ್ನ ಎಲ್ಲಾ ಕೇಡು ಗಂಡಾಂತರಗಳಿಂದ ತಪ್ಪಿಸಿದ ದೇವರಿದ್ದಾನೆ. ಆತನ ಕಡೆಗೆ ನೀನು ಲಕ್ಷ್ಯ ಕೊಡೋದಾದ್ರೆ ನಿನ್ನ ಬಲ ಇಕ್ಕಟ್ಟಾಗೋದಿಲ್ಲ, ನೀನು ಬಲ ಹೊಂದಿದವರಾಗುತ್ತೀರಾ. ಹಾಲೆಲೂಯ್ಯ. ಸೊ ದೇವರ ಬಲ ಯಾವಾಗ ಗೊತ್ತಾಗುವುದು ನಮಗೆ? ದೇವರ ಬಲ ಯಾವಾಗ ಗೊತ್ತಾಗುವುದು? ದೇವರ ಮಕ್ಕಳಿಗೆ ದೇವರ ಬಲ ಗೊತ್ತಾಗಬೇಕು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಆರಾಧನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಇನ್ನೇನು ವಾಕ್ಯವನ್ನು ಕೂಡ ಬೋಧಿಸ್ತಾರೆ. ಆದ್ರೆ ಇವೆಲ್ಲ ಮಾಮೂಲಿ ನಡಿಬೇಕಾದಂತಹ ರೀತಿಯಲ್ಲಿ ನಡೆಸ್ತಾರೆ. ಆದ್ರೆ ಅದರ ಹಿಂದೆ ನಿನಗೊಂದು ಗೊತ್ತಿರಬೇಕು, ದೇವರ ಅತ್ಯಧಿಕವಾದ ಬಲ. ಆ ಬಲದಿಂದಲೇ ನಾವು ಬದುಕ್ತಾ ಇರೋದು. ನೀನು ಸೋತು ಹೋದ ಸಮಯದಲ್ಲಿ ನಿನಗೆ ಬೇಕಾಗಿರುವುದು ಮನುಷ್ಯರ ಬಲ ಅಲ್ಲ, ದೇವರ ಬಲ. ನೀನು ಕುಗ್ಗಿ ಹೋದ ಸಮಯದಲ್ಲಿ ನಿನಗೆ ಬೇಕಾಗಿರುವುದು ಹಣಕಾಸಿಗಿಂತಲೂ ಹೆಚ್ಚಾಗಿ ದೇವರ ವಾಕ್ಯದ ಬಲ ನಿನ್ನ ಒಳಗಡೆ ಇದ್ರೆ ಅದು ದೊಡ್ಡ ಕಾರ್ಯವನ್ನ ಮಾಡುತ್ತೆ. ದೇವರ ಬಲ ಗೊತ್ತಾಗಬೇಕಾದ್ರೆ ದೇವರ ಕುರಿತಾಗಿ ನಿನಗೆ ಗೊತ್ತಿರಬೇಕು. ಅರಣ್ಯ ಕಾಂಡಕ್ಕೆ ಬಂದಾಗ ಕಾನಾನ್ ದೇಶವನ್ನ ನೋಡ್ಲಿಕ್ಕೆ ಗೋತ್ರಕ್ಕೆ ಒಬ್ಬೊಬ್ಬರಂತೆ 12 ಜನರನ್ನ ಕಳಿಸ್ತಾರೆ. ಎಲ್ಲಿಗೆ? ಕಾನಾನ್ ದೇಶ ಹೇಗಿದೆ ಅಂತ ತಿಳ್ಕೊಂಡು ಬರ್ಲಿಕ್ಕೆ ಗೋತ್ರಕ್ಕೆ ಎಷ್ಟು ಗೋತ್ರ ಇದೆ? 12 ಗೋತ್ರ. 12 ಗೋತ್ರಕ್ಕೆ ಒಬ್ಬೊಬ್ಬರ ಹಾಗೆ ಕಳಿಸ್ಕೊಡ್ತಾರೆ. ಈ 10 ಜನರು ನನ್ನ ನಿನ್ನಂತವರು ಏನ್ ಹೇಳಿದ್ರು ಬಂದು? ಅವರು ಮೋಶೆಗೆ ಹೇಳ್ತಾರೆ, ದೇವರ ಬಲ ಗೊತ್ತಿಲ್ಲದ 10 ಜನ ಹೇಳ್ತಾರೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ. ಕರೆಕ್ಟ್. ಅಲ್ಲಿ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲಗಳುಳ್ಳವಾಗಿಯೂ ಅವೆ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ಇಲ್ಲಿ 10 ಜನರು ಬಂದು ಏನು ನೆಗೆಟಿವ್ ರಿಪೋರ್ಟ್ ಕೊಡ್ತಾ ಇದ್ದಾರೆ. ನಿನ್ಗೆ ಯಾವಾಗ್ಲೂ ನೆಗೆಟಿವ್ ರಿಪೋರ್ಟ್ ಕೊಡುವವರು ನಿನ್ನ ಜೀವಿತದಲ್ಲಿ ಇರಬಾರ್ದು. ನೆಗೆಟಿವ್ ಮಾತನಾಡುವವರು ನಿನ್ನ ಜೀವಿತದಲ್ಲಿ ಇರಬಾರ್ದು. ನೆಗೆಟಿವ್ ಹೇಳುವವರು ನಿನ್ನ ಮನೆಯಲ್ಲಿ ಇರಬಾರ್ದು. ಇಲ್ಲಿ 12 ಜನರನ್ನ ಕಳಿಸಿರ್ತಾರೆ. ಅದರಲ್ಲಿ 10 ಜನ ಹೇಳ್ತಾರೆ, ಅಯ್ಯ ಮೋಶೆ, ನೀನ್ ಹೇಳಿದಾಗೆ ಕರೆಕ್ಟ್, ಹಾಲು ಜೇನೆಲ್ಲ ಹರಿಯುವ ದೇಶವೇ. ಹಣ್ಣುಗಳು ಗೊಂಚಲು ನೋಡಿದ್ರೆ ಪ್ರಪಂಚದಲ್ಲಿ ಎಲ್ಲೂ ಸಿಗದೆ ಇರುವಂತಹ ಫ್ರೂಟ್ಸ್ಗಳು. ಆಮೇನ್. ಒಂದೊಂದು ದ್ರಾಕ್ಷಿಯ ಗೊಂಚಲು ಒಬ್ರು ಇಟ್ಕೊಳ್ಳೋದಲ್ಲ, ಇಬ್ರಿಬ್ರು ಇಟ್ಕೊಂಡು ಬರ್ಬೇಕು ಒಂದು ಗೊಂಚಲು ದ್ರಾಕ್ಷಿ.
ಅಂತಹ ದೇಶ. ಆದರೆ ಅಲ್ಲಿ ಏನಾಯ್ತಂತ ಹೇಳಿದ್ರೆ, ಅಲ್ಲಿ ನಾವು ಹೋಗಿ ಬದುಕಕ್ಕಾಗಲ್ಲ. ಕಾರಣ ಉನ್ನತ ಪುರುಷರು, ಆಮೇಲೆ ದೊಡ್ಡ ದೊಡ್ಡ ಜೀವಿಗಳು, ಅವ್ರ ಮುಂದೆ ನಾವು ಇಷ್ಟಿಷ್ಟು ಸಣ್ಣ ಕಾಣ್ತೀವಿ. ಆಮೇಲೆ ಅವರೆಲ್ಲ 13 ಫೀಟು, 12 ಫೀಟು, 7 ಫೀಟು, 9 ಫೀಟು ಇದ್ದಾರೆ. ನಾವೆಲ್ಲ 5 ಫೀಟ್ 6 ಫೀಟ್ ಇರುವವರು. ಅವ್ರ ಮುಂದೆ ನಮಗಾಗಲ್ಲ. ಇಷ್ಟು ಹೇಳಿದ್ದೆ ಸರಿ, ಇಸ್ರಾಯೇಲ್ ಜನರು ಗೋಳೋ ಅಂತ ಅಳ್ಲಿಕ್ಕೆ ಪ್ರಾರಂಭಿಸಿ. ದೇವ್ರು ಸುಳ್ಳು ಹೇಳಿದ. ದೇವ್ರು ಹೇಳಿದ ಕಾನಾನ್ ದೇಶಕ್ಕೆ ಸೇರಿಸ್ತೀನಿ ಅಂತ. ಅಲ್ಲಿ ನೋಡಿದ್ರೆ ಈ ತರ ಜನ ನೋಡ್ರಿ, ಅವರಿಗೆ ದೇವರ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ಮೋಶೆ ಮುಖಾಮುಖಿಯಾಗಿ ಮಾತನಾಡಿಕೊಂಡು ಬಂದು ಹೇಳಿದ್ರು ನಂಬಿಕೆ ಇಲ್ಲ. ದೇವರೇ ಮೇಘದಲ್ಲಿ ಬಂದು ಹೇಳಿದ್ರು ಇವರಿಗೆ ನಂಬಿಕೆ ಇಲ್ಲ. ಆಮೇಲೆ ಈಗ ಕೆಂಪು ಸಮುದ್ರವನ್ನ ದಾಟಿಸಿದ ದೇವರು ಬಲಿಷ್ಠ ಪುರುಷರನ್ನ ಆತನು ಸೋಲಿಸಿ ಇವರಿಗೆ ಕೊಡೋದಿಲ್ವಾ? ಕೊಡೋದಿಲ್ವಾ? ಇಸ್ರಾಯೇಲರು ಐಗುಪ್ತದಿಂದ ಬರುವಾಗ ಸುಮಾರು 31 ರಾಜರನ್ನ ಸೋಲಿಸಿದ್ದಾರೆ. ಇವರು ಬಲದಿಂದ ಸೋಲಿಸಿದ್ದ? ಇವರು ಒಳ್ಳೆ ಪುಟ್ಟಗಿಟ್ಟು ತಿಂದು ಚೆನ್ನಾಗಿದ್ದಾರೆ ಅಂತ ಹೇಳಿ ಸೋಲಿಸಿದ್ದ? ಅಥವಾ ಇವರಲ್ಲಿ ಸೈನ್ಯ ಬಲ ಜಾಸ್ತಿ ಇತ್ತು ಅಂತ ಹೇಳಿ ಸೋಲಿಸಿದಲ್ಲ. 31 ರಾಜರುಗಳನ್ನು ಅವರು ಸೋಲಿಸಬೇಕಾದರೂ ಕೂಡ ದೇವರ ಉನ್ನತವಾದ ಬಲ ಅವರೊಟ್ಟಿಗೆ ಇರೋದ್ರಿಂದ ಆ ರಾಜರನ್ನ ಸೋಲಿಸ್ಲಿಕ್ಕಾಯ್ತು. ಆಮೆನ್, ಹಲ್ಲೆಲೂಯಾ. ದೇವರ ಬಲ ನಿನಗೆ ಗೊತ್ತಿದ್ರೆ ಹಿಂಗ್ ಮಾತಾಡೋದಿಲ್ಲ. ದೇವರ ಬಲ ಗೊತ್ತಿದ್ರೆ ನೀನ್ ಈ ರೀತಿಯಾಗಿ ನೀನು ವಿವರಣೆ ಹೇಳೋದಿಲ್ಲ. ಗೊತ್ತಿಲ್ಲದ 10 ಜನರು ಹೇಳಿದ್ರು, ಗೊತ್ತಿರುವ 2 ಹೇಳ್ತಾರೆ. ಏನ್ ಹೇಳ್ತಾರೆ? 30, 31, 13, 30, 31. ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಆದರೆ ಅವನ ಜೊತೆಯಲ್ಲಿ ಹೋದವರು, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಲ್ಲಿ ಅಶುಭ ಸಮಾಚಾರವನ್ನು ಹೇಳುವವರಾಗಿ. ನೀನು ಶುಭ ಸಮಾಚಾರ ಹೇಳಬೇಕು ದೇವ್ರ ಕುರಿತಾಗಿ. ಆಮೇಲೆ ನಿನಗೇನೆಲ್ಲ ಕಾಣ್ತಾ ಇದ್ರು, ನಿನ್ನ ಮುಂದೆ ಬೆಟ್ಟದಷ್ಟು ಸಮಸ್ಯೆ ಇದ್ರು ಕೂಡ ನೀನು ಗೊತ್ತಿರಬೇಕು, ನೀನು ಸೇವಿಸುವ ದೇವರು ಯಾರು, ನೀನು ಸೇವಿಸುವ ದೇವರು ಎಂತ ಮಹತ್ಕಾರ್ಯಗಳನ್ನ ಮಾಡಿದ್ದಾನೆ, ನೀನು ಸೇವಿಸುವ ದೇವರು ಎಂತ ಅದ್ಭುತಗಳನ್ನ ಮಾಡಿದ್ದಾನೆ. ನೀನು ಸೇವಿಸಿರುವ ದೇವರು ಒಂದೇ ಒಂದು ದೇವರು, ಪ್ರಪಂಚವನ್ನ ಸೃಷ್ಟಿ ಮಾಡಿದ ದೇವರು. ನೀನೆಲ್ಲರ ಮಾತು, 10 ಜನರ ಮಾತು ಕೇಳಿದ್ರೆ ನಿನ್ನ ಕಾನಾನ್ ತಲುಪಕ್ಕಾಗಲ್ಲ. ಆಮೇಲೆ ಕಾಲೇಬನಿಗೆ ಚೆನ್ನಾಗಿ ಗೊತ್ತು, ಕಾರಣ ಅವನು ದೇವರ ಭಕ್ತನಾಗಿದ್ದ. ಕಾಲೇಬನಿಗೆ ಚೆನ್ನಾಗಿ ಗೊತ್ತು, ಅವನು ದೇವರ ಬಹಳ ಒಳ್ಳೆಯ ಆರಾಧಕನಾಗಿ ದೇವರನ್ನ ಬಲ್ಲವನಾಗಿ ಮಾತನಾಡ್ತಾ ಇದ್ದಾನೆ. ಅದಕ್ಕೆ ಹೇಳೋದು, ನೀವು ಒಡನಾಟ ಮಾಡುವಂತ ವ್ಯಕ್ತಿ ದೇವರಲ್ಲಿ ಬಲ ಹೊಂದಿದ್ರೆ ನೀನು ಬಲ ಹೊಂದುತ್ತೀಯ. ನೀನು ಒಡನಾಟ ಮಾಡಿ ಮಾತನಾಡುವ ವ್ಯಕ್ತಿ ಅವನು ದೇವರಲ್ಲಿ ಇದ್ದಾಗೆ ಕಂಡು ಸುಮ್ಮನೆ ದೇವರಲ್ಲಿ ಇಲ್ಲದೆ ಇದ್ರೆ ನಿನ್ನನ್ನು ಕೆಳಗೆ ನೂಕಿ ಬಿಡ್ತಾನೆ. ಆಮೇಲೆ ಅದಕ್ಕೆ ನಮ್ಮ ಪ್ರೇಯರ್ ಪಾರ್ಟ್ನರ್ ಅವರು ದೇವರ ಶಕ್ತಿಯ ಕುರಿತಾಗಿ ಗೊತ್ತಿದ್ದವರು, ದೇವರ ಕುರಿತಾಗಿ ಮಾತನಾಡುವವರು, ದೇವರನ್ನ ಅರಿತವರು ಆಗಿದ್ರೆ ನಮ್ಮ ಲೈಫ್ ಇನ್ನೂ ಚೆನ್ನಾಗಿ ಸಾಗುತ್ತೆ. ನಮ್ಮ ಪಾರ್ಟ್ನರ್, ಎಲ್ಲ ಲೈಫ್ ಪಾರ್ಟ್ನರ್ಗಿಂತ ಪ್ರೇಯರ್ ಪಾರ್ಟ್ನರ್ ಬಹಳ ಇಂಪಾರ್ಟೆಂಟ್. ಒಂದೇ ಮನಸ್ಸಿರಬೇಕು, ದೇವರ ಶಕ್ತಿಯ ಬಗ್ಗೆ ಅರಿವಿರಬೇಕು. ಆವಾಗಲೇ ದೊಡ್ಡ ಕಾರ್ಯಗಳು ನಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ, ನಮ್ಮ ಜೀವಿತದಲ್ಲಿ ಸಂಭವಿಸಲಿಕ್ಕೆ ಸಾಧ್ಯ. ಆಮೇಲೆ ನೀನೊಂದು ದೇವ್ರ ಜೊತೆ ಚೆನ್ನಾಗಿದ್ದು ನಿನ್ ಜೊತೆ ಬರುವವರು, ಪರವಾಗಿಲ್ಲ ಇದು ಮಾಡು, ಪರವಾಗಿಲ್ಲ ಅದು ಮಾಡು, ಪರವಾಗಿಲ್ಲ ಹಿಂಗಿರು ಅಂತ ಹೇಳಿದಾಗ ಇದ್ದ ಬಂದಂತಹ ಆತ್ಮಿಕತೆ ಕೂಡ ಕುಗ್ಗಿ ಹೋಗುತ್ತೆ. ಆಮೇಲೆ ಅದಕ್ಕೆ ದೇವ್ರ ಅಲ್ಲಿ ಕಾಲೇಬ ಹೇಳ್ತಾನೆ, ಆ ಉನ್ನತ ಪುರುಷರನ್ನ ನಾವು ಜಯಿಸುವಷ್ಟು ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ಆಮೇಲೆ ಅದಕ್ಕಾಗಿ ದೇವರ ಮಕ್ಕಳೇ, ದೇವರ ಬಲ ನಾವು ಹೊಂದಿದ್ರೆ 100% ಹೇಳ್ತೀನಿ, ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳು ಸಂಭವಿಸುತ್ತೆ. ನಿನ್ನ ಸಮಸ್ಯೆಯನ್ನ ನೋಡಿ ನೀನು ಮಾತನಾಡಬಾರದು, ನೀನು ನಂಬಿರುವ ದೇವರನ್ನ ನೋಡಿ ನೀನು ಯಾವಾಗಲೂ ಮಾತನಾಡುವವರಾಗಿರ್ಬೇಕು. ಆಮೇಲೆ
ಸಮಸ್ಯೆ, ಕೆಂಪು ಸಮುದ್ರದಷ್ಟು ಸಮಸ್ಯೆ ನಿನ್ನದಲ್ಲ. ಕಾರಣ ಯಾವ ಹಿಸ್ಟ್ರಿಯಲ್ಲೂ ಇಲ್ಲ ಕೆಂಪು ಸಮುದ್ರವನ್ನ ವಿಭಾಗ ಮಾಡಿದ್ದು. ಯಾವ ಸಮುದ್ರವನ್ನ ವಿಭಾಗ ಮಾಡಿದ್ದು ಹಿಸ್ಟ್ರಿ ಇಲ್ಲ. ಅಲ್ಲಿ ನಿಂತವರಿಗೆ ಏನ್ ಅನ್ನಿಸಿರ್ಬೋದು, ಹಿಂದ್ಗಡೆ ಫಾರೋಹನನ ಸೈನ್ಯ ಬರ್ತಾ ಇದೆ, ಅವ್ರು ನಮ್ಮನ್ನ ಸಾಯಿಸ್ಬಿಡ್ತಾರೆ, ಮುಂದೆ ಓಡೋಣ ಅಂತ ಹೇಳಿದ್ರೆ ಕೆಂಪು ಸಮುದ್ರ ಇದೆ, ಮುಂದೆ ಹೋದ್ರೂ ಸಮುದ್ರಕ್ಕೆ ಬಿದ್ದು ಸತ್ತೋಗ್ತೀವಿ, ಇಲ್ಲಿ ನಿಂತ್ರೂ ಫರೋಹನನ ಸೈನ್ಯ ಬಂದು ನಮ್ಮನ್ನ ಕೊಂದಾಕತ್ತೆ. ಆ ಟೈಮಲ್ಲಿ ದೇವರಿಗೆ ಮೊರೆ ಇಡುವಾಗ ಅಂತಹ ಮಹಾಭಯಂಕರವಾದ ಕೆಂಪು ಸಮುದ್ರವನ್ನ ವಿಭಾಗ ಮಾಡಿ ಒಣ ನೆಲವನ್ನಾಗಿ ಮಾಡಿ ಜನರನ್ನ ಕಳುಹಿಸಿದ ದೇವರು ಇವತ್ತು ನಿನ್ನ ಸಮಸ್ಯೆಯನ್ನ ಬಿಡಿಸೋದಿಲ್ವಾ? ಇವತ್ತು ನಿನ್ನ ಸಮಸ್ಯೆಯನ್ನ ಆತನು ಉತ್ತರ ಕೊಡೋದಿಲ್ವಾ? ಇವತ್ತು ನಿನ್ನ ಮೇಲಿರುವಂತ ಬೆಟ್ಟದಷ್ಟು ಒಂದು ಸಹಿಸ್ಲಿಕ್ಕೆ ಆಗದೆ ಇರುವ ನೋವುಗಳನ್ನ ನನ್ನ ದೇವರು ಬಿಡುಗಡೆ ಕೊಡೋದಿಲ್ವಾ? ಆಮೇಲೆ ದೇವರ ಬಲ ತಿಳ್ಕೋ, ದೇವರ ಬಲದ ಕುರಿತಾಗಿ ಮಾತನಾಡು. ಯಾವಾಗ್ಲೂ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದಾಗತ್ತಾ, ಇದು ಹೋಗುತ್ತಾ, ಸಾಧ್ಯ ಇಲ್ಲ, ಇದು ನಡೀತದ, ಹಿಂಗಾದ್ರೆ ಹೆಂಗೆ ಅಂತ ಹೇಳ್ತಾ ಬಿಟ್ರೆ ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋಗಬಾರ್ದು. ನೀನೇನಾಗಬೇಕು? ಬಲವನ್ನ ಹೊಂದಬೇಕು. ಅರಣ್ಯಕಾಂಡ 23:22 ಹೇಳುತ್ತೆ, ಅವರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದವನು ದೇವರೇ, ಅವರು ಕಾಡುಕೋಣದಷ್ಟು ಬಲವುಳ್ಳವರು. ಎಷ್ಟು ಬಲ ಹೊಂದ್ರೆ? ಆದ್ರೂ ಈಗ ಏನ್ ಹೇಳ್ತಾ ಇದ್ದಾರೆ? ಕಾನಾನ್ ದೇಶದಲ್ಲಿ ಉನ್ನತ ಪುರುಷರು ಅಯ್ಯೋ ಅಂತ ಕೂಗ್ತಾ ಇದ್ದಾರೆ, ನಮ್ಗಾಗಲ್ಲ, ನಾವ್ ಅಲ್ಲೋಗಿ ಸಾಯ್ತೀವಿ ಅಂತ. ಆದ್ರೆ ಈ ಐಗುಪ್ತದಿಂದ ಬರುವಾಗ ನಾನು ಹೇಳಿದ ಹಾಗೆ, ನಾನು ಈಗಷ್ಟೇ ಹೇಳಿದೆ, 31 ರಾಜರುಗಳನ್ನ ಸೋಲಿಸಿ ಬಂದಿದ್ದಾರೆ. ಎಷ್ಟು ರಾಜರು? 31 ರಾಜರುಗಳನ್ನ ಸೋಲಿಸಿ ಬಂದಿದ್ದಾರೆ. ಇವ್ರೀಗ ಹೇಳ್ತಾ ಇರೋದು 10 ಜನರ ರಿಪೋರ್ಟ್ ಮೇಲೆ ಮಾತಾಡ್ತಾ ಇದ್ದಾರೆ. ಏನ್ ರಿಪೋರ್ಟ್? ಅಲ್ಲಿ ಉನ್ನತ ಪುರುಷರಿದ್ದಾರೆ, ಅವರನ್ನ ಜಯಿಸಕ್ಕೆ ನಮಗಾಗತ್ತಾ ಅಂತ ಕೇಳಿದ್ದು. ನಿಮ್ಮ ಜೀವಿತದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನೀವು ದೇವರಲ್ಲಿ ಬಲವಾಗಿರುವಾಗ, ನೀವು ಪ್ರಾರ್ಥನೆಯಲ್ಲಿ ಬಲವಾಗಿರುವಾಗ, ನೀವು ವಾಕ್ಯದಲ್ಲಿ ಬಲವಾಗಿರುವಾಗ, ಸೈತಾನನು ಇಂಥ ವ್ಯಕ್ತಿಗಳನ್ನ ತಂದು ನಿಮ್ಮ ಮುಂದೆ ಹೇಳ್ತಾನೆ, ನಿನಗಾಗತ್ತಾ, ನೀನ್ ಸೋತು ಹೋಗ್ತಿ, ನಿನ್ನಿಂದ ಆಗಲ್ಲ, ನಿನಗಿದ್ ನಡೀತದ ಎನ್ನುವುದಾಗಿ ನಿನ್ನ ಒಳಗಡೆ ನೆಗೆಟಿವ್ ರಿಪೋರ್ಟ್ಗಳನ್ನ ಆತನು ಕೊಡ್ತಾ ಇರ್ತಾನೆ. ಆಗ ನೀನು ವಾಕ್ಯದ ಕೂಡ ಆ ನೆಗೆಟಿವ್ ರಿಪೋರ್ಟ್ಗಳನ್ನ ನೀನು ಕ್ಯಾನ್ಸಲ್ ಮಾಡಬೇಕು. ಯಾವಾಗ? ದೇವರ ಶಕ್ತಿಯನ್ನು ನೀನು ಹೇಳುವಾಗ. ನನ್ನ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದವನು, ನನ್ನ ದೇವರು ಎಲ್ಲ ಜನರ ಪಾಪವನ್ನ ಕ್ಷಮಿಸಿ ನಿತ್ಯ ಜೀವವನ್ನ ಕೊಡುವವನು. ನನ್ನ ದೇವರು ಅಂದೂ ಜೀವಿಸ್ತಿದ್ದಾನೆ, ಇಂದೂ ಜೀವಿಸ್ತಾ ಇದ್ದಾನೆ. ನನ್ನ ದೇವರು ಸತ್ತ ದೇವರಲ್ಲ, ನನ್ನ ದೇವರು ಕಣ್ಣಿದ್ರು ಕಾಣದೇ ಇರುವ ದೇವರಲ್ಲ. ಈ ಮಾತುಗಳನ್ನ ನೀನು ಹೇಳುವಾಗ ನಿನಗೆ ಕಾಡು ಕೋಣದ ಬಲ ದೇವರು ಕೊಡ್ತಾನೆ. ಆಮೇಲೆ ನೀವು ಇದನ್ನು ಈ ವಾರ ಟೆಸ್ಟ್ ಮಾಡಿ ನೋಡಿ. ಬರೀ ದೇವರ ಶಕ್ತಿಯ ಕುರಿತು ಮಾತನಾಡಿ. ದೇವರು ದೊಡ್ಡವನು, ದೇವರಿಗೆ ಸಾಧ್ಯ ಇದೆ. ನನ್ನ ಮನೆ ಸಮಸ್ಯೆ ಅದು ಸಾಸಿವೆ ಕಾಳಷ್ಟು ಅಲ್ಲ ದೇವರಿಗೆ. ಆಮೇಲೆ ಕಣ್ಣು ರೆಪ್ಪೆ ಮಿಟುಕಿಸೋದ್ರಲ್ಲಿ ನನ್ನ ದೇವರು ಅದ್ಭುತ ಮಾಡ್ತಾನೆ ಎಂದು ನೀನು ಹೇಳುವುದಾದರೆ, ದೇವರ ಶಕ್ತಿಯನ್ನು ನಿನ್ನ ಬಾಯಲ್ಲಿ ಪ್ರಕಟಪಡಿಸೋದಾದರೆ, 4 ಜನರ ಮುಂದೆ ದೇವರ ಶಕ್ತಿಯನ್ನು ನೀನು ಹೇಳೋದಾದರೆ, ನಿನ್ನೊಳಗೆ ನೀನು ದೇವರ ಶಕ್ತಿಯನ್ನು ಉಚ್ಚರಿಸೋದಾದರೆ, ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ನಾನು ಹೇಳ್ತೀನಿ ಕೇಳ್ರಿ, ಸ್ಪೀಚ್ ಕೊಡೋದು ಬೇರೆ, ಆರಾಧನೆ ಬೇರೆ, ಪ್ರೇಯರ್ ಲೀಡ್ ಮಾಡೋದು ಬೇರೆ. ನಿನ್ನ ಒಳಗಿನ ಹೃದಯದಲ್ಲಿ ದೇವ್ರ ಕುರಿತು ಏನಾಗಿದೆ ಅದು ಇಂಪಾರ್ಟೆಂಟು. ಆಮೇಲೆ ನಿನ್ನ ಹೃದಯದಲ್ಲಿ ದೇವರ ಕುರಿತಾದ ನಂಬಿಕೆ ಏನಿದೆ ಅದು ಬಹಳ ಮುಖ್ಯ. ಅದರಲ್ಲಿ ಕಾರ್ಯ ಆಗೋದು. ಆಮೇಲೆ ನಾನು ಮೆಸೇಜ್ ಕೊಟ್ಟ ಕೂಡಲೇ ದೊಡ್ಡ ಕಾರ್ಯ ಆಗೋದಿಲ್ಲ. ಆರಾಧನೆ ಮಾಡಿದಾಗ ನನಗೆ ನಂಬಿಕೆನೇ ಇಲ್ಲ, ನನ್ನ ದೇವ್ರ ಕುರಿತಾಗಿ ನನಗೆ ನೆಗೆಟಿವ್ ಮಾತುಗಳೇ ಇರೋದಾದ್ರೆ ಏನು ಪ್ರಯೋಜನ ಇಲ್ಲ. ಒಂದು ಕೂಟ ಬಿಡದೆ ನಾವು ಬಂದ್ರು ದೇವರ ಕುರಿತಾದ ನಿನಗೆ ಫಲ ಗೊತ್ತಿದ್ರೆ ಮರು ಮಾತು ನೀನು ಆಡೋದಿಲ್ಲ. ಯಾವ ಘಟನೆ ಸಂಭವಿಸಿದ್ರು ನೀನು ಓಡಿ ಹೋಗೋದಿಲ್ಲ. ಕಾರಣ ನಿನ್ನ ದೇವರ ಶಕ್ತಿ ನಿನಗೆ ಗೊತ್ತಿದ್ರೆ ಮಾತ್ರ. ಆಮೇಲೆ 2 ರೀತಿಯ ಜನ ಕಾಣ್ತೀವಿ. ದೇವರ ಬಲ ಗೊತ್ತಿಲ್ಲದೆ ಇರುವವರು, ದೇವರ ಬಲ ಗೊತ್ತಿರುವವರು. ದೇವರ ಬಲ ಗೊತ್ತಿರುವವರು ಅವ್ರು ಯಾವತ್ತೂ ಅವರ ಅನ್ಯಾಯವಾಗಿ, ತಪ್ಪಾಗಿ, ನೆಗೆಟಿವ್ ಆಗಿ ತಿಂಕರು ಮಾಡೋದಿಲ್ಲ, ಮಾತು ಆಡೋದಿಲ್ಲ, ಅವ್ರ ಜೀವಿತ ಕೂಡ ಹಂಗಿರೋದಿಲ್ಲ.
ದೇವ್ರ ಬಲ ಗೊತ್ತಿದ್ದವ್ರಿಗೆ ನೀವು ಏನೇ ಹೇಳ್ರಿ ಅವ್ರು ಬೇಸರನೇ ಪಡೋದಿಲ್ಲ. ಕಾರಣ ಅವರ ಎಲ್ಲಾ ನಂಬಿಕೆ ದೇವರ ಮೇಲೆ, ಅವರ ಎಲ್ಲ ಕಾರ್ಯಗಳು ದೇವರ ಮೇಲೆ ಏನೋ ಡಿಪೆಂಡ್ ಆಗಿರುತ್ತೆ. ಚರ್ಚನ್ನ ಗೌರವಿಸ್ತಾರೆ, ಸೇವಕರನ್ನ ಗೌರವಿಸ್ತಾರೆ, ವಾಕ್ಯವನ್ನ ಗೌರವಿಸ್ತಾರೆ, ಪ್ರೇಯರ್ ಕೂಟಗಳು ನಡೆದ್ರೆ ಅದನ್ನ ಗೌರವಿಸ್ತಾರೆ. ದೇವರ ಬಲ ಗೊತ್ತಿದ್ದವರು ಮಾತ್ರ. ದೇವರ ಬಲ ಗೊತ್ತಿಲ್ಲದವರು ಅವರು ಬೇರೆನೆ. ಅವರನ್ನ ಇವರೊಟ್ಟಿಗೆ ನಾವು ಮಿಂಗಲ್ ಮಾಡಕ್ ಆಗಲ್ಲ. ಆಮೇಲೆ ನೋಡ್ರಿ, ಅವರು ಇಸ್ರಾಯೇಲ್ ಜನರು ಅವರನ್ನ ಐಗುಪ್ತದಿಂದ ಕರೆತಂದ ದೇವರು ಕಾಡು ಕೋಣದಷ್ಟು ಬಲ ಉಳ್ಳವರಾದ್ರು. ಅವ್ರು ಬರುವಾಗ ಅರ್ಧಂಬರ್ಧ ಆಹಾರ ತಿನ್ಕೊಂಡು ಚಡಿ ಏಟು ಹೊಡ್ಕೊಂಡಿಲ್ವಾ? ಐಗುಪ್ತದಲ್ಲಿ ಕರಿ ಸರಿಯಾಗಿ ಹಿಟ್ಟಿಗೆ ಸುಡದೇ ಇದ್ರು ಅಥವಾ ಸರಿಯಾಗಿ ಅವ್ರ ಕೆಲಸ ಕಾರ್ಯಗಳು ಮಾಡದೇ ಇದ್ರೆ ಸರಿ ಹೊಡಿತಾ ಇದ್ರು ಅಲ್ವಾ? ಈ ಮೋಶೆ ಬಂದ ಮೇಲೆ ಇನ್ನೂ ಜಾಸ್ತಿಯಾಗಿ ಹಿಂಸೆ ಕೊಡ್ತಾ ಇದ್ರು. ಕಾರಣ ಮೋಶೆ ಅವರನ್ನ ಬಿಡ್ಲಿಕ್ಕೆ ಕೇಳ್ತಾ ಇದ್ದ. ಆಮೇಲೆ ಅರ್ಧಂಬರ್ಧ ಆಹಾರ ತಿಂತಾ ಇದ್ರು ಅಲ್ವಾ? ಅಂತಹ ವ್ಯಕ್ತಿಗಳು, ಬಲಹೀನರಾದ ವ್ಯಕ್ತಿಗಳನ್ನ ಐಗುಪ್ತದಿಂದ ಕರೆತಂದಂತ ದೇವರು ಅವರನ್ನ 31 ರಾಜರುಗಳನ್ನ ಸೋಲಿಸುವಂತೆ ಮಾಡಿದ್ದಲ್ಲದೆ ಕಾಡು ಕೋಣದಷ್ಟು ಬಲವುಳ್ಳವರಾದರು. ಎಸ್, ಇವತ್ತು ನಿನ್ನಲ್ಲಿ ಬಲ ಕುಗ್ಗಿ ಹೋದ್ರೆ ಈ ಬೆಳಗಿನ ಛಾವದಲ್ಲಿ ದೇವರ ಬಲವನ್ನು ನೆನಪು ಮಾಡ್ಕೋ. ನನ್ನ ಬಲ ಕುಗ್ಗಿ ಹೋಗ್ಲಿಕ್ಕೆ ನಾನು ಬಿಡೋದಿಲ್ಲ. ನನ್ನ ಇಕ್ಕಟ್ಟಲ್ಲಿ ನಾನು ಬಳಲಿ ಹೋಗೋದಿಲ್ಲ. ಇಷ್ಟೆಲ್ಲ ಕಷ್ಟ ಇದ್ರೂ ನಾನು ಬಳಲಿ ಹೋಗೋದಿಲ್ಲ. ನನಗೊಂದು ನಂಬಿಕೆ ಇದೆ, ನನ್ನನ್ನು ಕರೆದವನು ದೊಡ್ಡ ದೇವರು, ಆಕಾಶ ಭೂಮಿಯ ನಿರ್ಮಾಣಿಕನಾದ ದೇವರು, ಆತನು ಸಕಲವನ್ನು ಸೃಷ್ಟಿಸಿದ ದೇವರು, ಆತನು ಇದುವರೆಗೂ ನನ್ನನ್ನು ಕಾದು ಕಾಪಾಡಿದ ದೇವರು, ನನ್ನ ಇಕ್ಕಟ್ಟಿನ ಎಲ್ಲಾ ದಿನಗಳಲ್ಲಿ ನನ್ನ ಕಣ್ಣೀರನ್ನು ಒರೆಸಿದ ದೇವರು, ಒಂದು ಸ್ನೇಹಿತನಿಗಿಂತ ಹೆಚ್ಚಾಗಿ, ಒಂದು ತಂದೆ ತಾಯಿಗಿಂತ ಹೆಚ್ಚಾಗಿ ನನ್ನನ್ನ ಆವರಿಸಿದ ದೇವರು, ಆತನ ಶಕ್ತಿಯ ಕುರಿತಾಗಿ ನಾನು ಮಾತನಾಡುತ್ತೇನೆ. ಆಮೆನ್, ಹಲ್ಲೆಲೂಯಾ. ಕೀರ್ತನೆ 138:3. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಯಾರು ಪಡಿಸಿದ್ದು? ನೀನ್ ಕುಗ್ಗಿ ಹೋದ ಸಮಯದಲ್ಲಿ ಈ ಲೋಕದ ಜನರು ನಿನ್ನನ್ನು ಬಲಪಡಿಸಿದ್ರ? ನೀನ್ ಕುಗ್ಗಿ ಹೋದದೇ ಗೊತ್ತಿಲ್ಲ ಜನರಿಗೆ. ಆಮೇಲೆ ನೀನ್ ಕಣ್ಣೀರ್ ಸುರಿಸಿದ್ದೇ ಜನರಿಗೆ ಗೊತ್ತಿಲ್ಲ. ಎಲ್ಲೆಲ್ಲೋ ಹೋಗಿ ಮೂಲೆಗಳಲ್ಲಿ ನಿಂತು, ಎಲ್ಲೆಲ್ಲೋ ಹೋಗಿ ವಾಹನಗಳನ್ನ ಚಲಾಯಿಸುವಾಗ ಕೆಲವರು ಕಣ್ಣೀರ್ ಸುರಿಸ್ಕೊಂಡು ಹೋಗ್ತಾರೆ. ಆಫೀಸ್ಗಳಲ್ಲಿ ವರ್ಕ್ ಮಾಡುವಾಗ ಕಣ್ಣೀರ್ ಸುರಿಸ್ತಾರೆ. ಮನೆಗಳಲ್ಲಿ ಒಂಟಿಯಾಗಿರುವ ಹೆಂಗಸರು ಗಂಡಸರು ಕಣ್ಣೀರ್ ಸುರಿಸ್ತಾರೆ. ಅಲ್ಲಿರುವಂತಹ ಇಕ್ಕಟ್ಟನ್ನ ನೋಡಿ ಬಳಲಿ ಹೋಗಿ ಕಣ್ಣೀರ್ ಸುರಿಸಿದಾಗ ನಿನಗೆ ಸಹಾಯ ಬಂದದ್ದು ನಿನ್ನ ಸಂಬಂಧಿಕರಿಂದ ಅಲ್ಲ. ನಿನಗೆ ಸಹಾಯ ಬಂದದ್ದು ಯಾರೋ ನಿನ್ನನ್ನು ಪ್ರೀತಿ ಮಾಡಿದ್ರಿಂದ ನಿನ್ನ ಸಹಾಯ ಬಂದದ್ದಲ್ಲ. ನನ್ನ ದೇವರು ನಿನಗೆ ಆತ್ಮಕ್ಕೆ ಬಲವನ್ನ ಕೊಟ್ಟು, ಆಮೆನ್, ಏನ್ ಮಾಡಿದ್ರು? ನಿನ್ನ ಆತ್ಮಕ್ಕೆ ಬಲವನ್ನ ಕೊಟ್ಟು ನಿನ್ನನ್ನು ಸಂತೈಸಿದ್ರು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಮ್ಮೆ ಓದ್ರಿ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನ ದಯಪಾಲಿಸಿದಿ, ನನ್ನ ಆತ್ಮಕ್ಕೆ ಏನನ್ನ ಕೊಟ್ಟು? ದೇವರ ಬಲವನ್ನ ಕೊಟ್ಟು ಧೈರ್ಯಪಡಿಸಿದರು. ಆಮೆನ್. ಹಾಗಾದ್ರೆ ನಿನ್ನನ್ನು ಧೈರ್ಯಪಡಿಸಿದ್ದು ಯಾರು? ದೇವರು. ಆಮೆನ್. ನೆಗೆಟಿವ್ ಮಾತು ದೇವರಿಗೆ ಇಷ್ಟ ಇಲ್ಲ. ಆಮೆನ್. ಆಗತ್ತಾ ಹೋಗುತ್ತಾ ಇಷ್ಟ ಇಲ್ಲ ದೇವರಿಗೆ. ಆಮೆನ್, ಹಲ್ಲೆಲೂಯಾ. ಇದು ನಡೆಯುತ್ತಾ ಅಂತ ಕೇಳುವವರಿದ್ದಾರೆ. ಕೇಳಬೇಡ್ರಿ, ನಡೆಯುತ್ತೆ ಅಂತ ಹೇಳ್ರಿ. ಆಮೆನ್. ನನ್ನ ದೇವ್ರಿಗೆ ಸಾಧ್ಯ ಇಲ್ವಾ ಅಂತ ಕೇಳಬೇಡ್ರಿ, ನನ್ನ ದೇವ್ರಿಗೆ ಸಾಧ್ಯ ಅಂತ ಹೇಳ್ರಿ. ಆಮೆನ್. ನನ್ನ ದೇವ್ರು ಕೊಡ್ತಾರಾ ಅಂತ ಕೇಳಬೇಡ್ರಿ, ಕೊಡ್ತಾರೆ, ಕೊಡುತ್ತಾರೆ, ಕೊಟ್ಟಿದ್ದಾರೆ ಅಂತ ಹೇಳ್ರಿ. ಆಮೆನ್. ಹಾಗಾದ್ರೆ ನಿನ್ನ ಬಳಲಿ ಹೋದ ದಿನಗಳಲ್ಲಿ ನಿನ್ನ ಆತ್ಮವನ್ನು ಪುಷ್ಟಿಪಡಿಸಿದವರು ಯಾರು? ನನ್ನ ಸರ್ವಶಕ್ತನಾದ ದೇವರು. ನಿನ್ನ ಕಣ್ಣೀರಿನಿಂದ ಕೂಗಿಕೊಂಡಾಗ ನಿನ್ನನ್ನು ಬಲಪಡಿಸಿದವರು ಯಾರು? ನನ್ನ ದೇವರು. ಆಮೆನ್. ನಿನ್ನ ಮನೆಗಳಲ್ಲಿ ಕುಳಿತು ಯಾರಿಲ್ಲ ದೇವರೇ ನಾನು ಒಂಟಿ ಆಗಿದ್ದೀನಿ ಅಂತ ಹೇಳಿದಾಗಲೂ ನಿನ್ನ ಆತ್ಮಕ್ಕೆ ಬಲ ಕೊಟ್ಟು ಧೈರ್ಯಪಡಿಸಿದವರು ಯಾರು? ನನ್ನ ದೇವರು. ಆಮೆನ್. ರೋಗದಲ್ಲಿ ಬಳಲಿ ಹಾಸಿಗೆಯಲ್ಲಿ ಹಿಡಿದಾಗ ನನ್ನನ್ನು ನೋಡುವವರು ಯಾರಿಲ್ಲ ಅಂತ ಹೇಳಿದಾಗ ಅಲ್ಲಿಂದ ಹಾಸಿಗೆಯಿಂದ ಎಬ್ಬಿಸಿ ಆಲಯದ ಒಳಗಡೆ ತಂದು ಕುಳ್ಳಿರಿಸಿದವರು ಯಾರು? ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಆತ್ಮಕ್ಕೆ ಬಲವನ್ನು ಕೊಟ್ಟವರು ಯಾರು? ದೇವರು. ನೀನು ನನಗೆ ದಿಕ್ಕೇ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನೀನು ನಿರೀಕ್ಷೆಯಲ್ಲಿರುವಾಗ
ಯಾವಾಗಲೂ ಆ ಆತ್ಮಹತ್ಯೆಯಿಂದ ತಪ್ಪಿಸಿ ಇವತ್ತು ಕರ್ತನ ಪಾದದಲ್ಲಿ ಆರಾಧಿಸುವಂತೆ ಮಾಡಿದ್ಯಾರು? ನನ್ನ ಸರ್ವಶಕ್ತನಾದ ದೇವರು. ಆಮೆನ್. ಆತನಿಗೆ ಅಸಾಧ್ಯವಾದುದು ಒಂದು ಇಲ್ಲ. ಯೆಶಾಯ 40:31. ಯೆಹೋವನನ್ನು ನಿರೀಕ್ಷಿಸುವವರು ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು, ನಡೆದು ಬಳಲರು. ಹಾಗಾದ್ರೆ ದೇವರು ನಿನಗೆ ಪ್ರತಿನಿತ್ಯ ಹೊಸ ಬಲವನ್ನ ಕೊಡ್ತಾ ಇದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ದೇವರು ಏನಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಹದ್ದಿಗೆ ಹೋಲಿಸ್ತಾ ಇದ್ದಾರೆ. ತಿಳ್ಕೊಳ್ರಿ, ಒಂದು ಹದ್ದು ತಾನು ಮುದಿಯಾದಾಗ, ತನಗೆ ವಯಸ್ಸಾದಾಗ ಅದಿಲ್ಲಿ ಎಲ್ಲೂ ಇರಲ್ಲ, ಬೆಟ್ಟದ ಮೇಲೆ ಯಾವುದೋ ಒಂದು ಗುಡ್ಡದ ಮೇಲೆ ಹೋಗಿ ಒಂಟಿಯಾಗಿ ಕುಳಿತುಕೊಳ್ಳುತ್ತೆ. ಒಂಟಿಯಾಗಿ ಕುಳಿತುಕೊಂಡು ಅದಕ್ಕೆ ಹಾರಕ್ಕಾಗಲ್ಲ, ಮುದಿಯಾಗಿದೆ. ಆ ಮುದಿಯಾದಂತ ಹದ್ದು ತನ್ನ ಒಂಟಿಯಾಗಿ ಕುಳಿತು ಕೆಲವು ದಿನಗಳ ಕಾಲ ಕುಳಿತುಕೊಳ್ಳುತ್ತೆ, ತಿಂಗಳುಗಳ ಕಾಲ ಕುತ್ಕೊಳ್ಳುತ್ತೆ, ಏನು ತಿನ್ನೋದಿಲ್ಲ. ಅದೇನ್ ಮಾಡುತ್ತೆ ಅಂದ್ರೆ ತನ್ನ ರೆಕ್ಕೆಗಳನ್ನ ಕೊಕ್ಕಿನಿಂದ ಕಿತ್ತು 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 ಬಿಸಾಕತ್ತೆ. ಕಾರಣ ಅದು ಮುದಿಯಾಗಿದೆ, ವಯಸ್ಸಾಗಿದೆ. ಆ ಕಿತ್ತು ಕಿತ್ತು ಬಿಸಾಕಿ ಕಾಯ್ತಾ ಇರುವಾಗ ಅದು ಕಾಯ್ತಾ ಇರುವಾಗ ಅದರ ಶರೀರದಲ್ಲಿ ಹೊಸ ಬಲ ಪ್ರಾರಂಭವಾಗುತ್ತೆ. ಆ ಗರಿಗಳು ಪುನಃ ಮೂಡ್ಲಿಕ್ಕೆ ಪ್ರಾರಂಭಿಸುತ್ತೆ, ಉಗುರುಗಳು ಬೆಳಿಲಿಕ್ಕೆ ಪ್ರಾರಂಭಿಸುತ್ತೆ, ಹತ್ತು ಪುನಃ ಮೇಲೆ ಆಕಾಶಕ್ಕೆ ಹಾರಲ್ಪಡುತ್ತೆ. ಪ್ರೀತಿಯ ದೇವರ ಮಕ್ಕಳೇ, ಇಕ್ಕಟ್ಟು ಬಂದಾಗ ಒಂಟಿಯಾಗಿ ಕುಳಿತು ಉಪವಾಸ ಪ್ರಾರ್ಥನೆಗಳನ್ನ ಮಾಡು. ಇಕ್ಕಟ್ಟು ಬಂದಾಗ ಒಂಟಿಯಾಗಿ ಕುಳಿತು ನಿನ್ನ ಹಳೆ ಜೀವಿತವನ್ನ ಕಿತ್ತು ಬಿಸಾಕು. ನೀನು ಮುದಿಯಾದಾಗ ಅಥವಾ ನಿನಗೆ ಏನು ಕಾಣ್ತಾ ಇಲ್ಲದೆ ಇರುವಾಗ, ನಿನ್ನ ಜೀವಿತದಲ್ಲಿ ಏನು ಸಂಭವಿಸದೆ ಇರುವಾಗ ನೀನು ಸಪ್ರೇಟ್ ಆಗಿ ಹೋಗು, ಸಪ್ರೇಟ್ ಆಗಿ ದೇವರ ಸನ್ನಿಧಾನಕ್ಕೆ ಬಾ. ಬಂದು ಕುಳಿತು ದೇವರ ಸನ್ನಿಧಾನದಲ್ಲಿ ವಾಕ್ಯದಿಂದ, ಪ್ರಾರ್ಥನೆಯಿಂದ, ಉಪವಾಸದಿಂದ ಕೆಲವು ಕಾಲ ನೀನು ಕಾದಿರುವಾಗ ಹೊಸ ಬಲವನ್ನ ದೇವರು ಕೊಡುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯ. ಒಂದು ವೇಳೆ ಆ ಹದ್ದು ಮುದಿಯಾದಾಗ ಎಲ್ಲೋ ಸಮುದ್ರದಲ್ಲೋ ಕಾಡಿನಲ್ಲೋ ಎಲ್ಲೋ ಬಿದ್ದು ಅದು ತನ್ನ ಜೀವವನ್ನ ತೆಗೆದುಕೊಳ್ಳಲಿಲ್ಲ, ಜೀವವನ್ನ ನಷ್ಟಪಡಿಸಿಕೊಳ್ಳಲಿಲ್ಲ. ಅದು ಏನು ಮಾಡುತ್ತೆ? ಅದು ಏಕಾಂಗಿಯಾಗಿ ಒಂದೇ ಬೆಟ್ಟದ ಮೇಲೆ, ಎತ್ತರವಾದ ಪ್ರದೇಶದ ಮೇಲೆ ಕುಳಿತು ತನ್ನ ಕೊಕ್ಕಿನಿಂದ ಎಲ್ಲಾ ಗರಿಗಳನ್ನ ಕಿತ್ತು ಬಿಸಾಕತ್ತೆ. ಆಮೇಲೆ ನನ್ನ ಪ್ರೀತಿಯ ದೇವ ಜನರೇ, ಇವತ್ತು ನಿನಗೆ ಬಿಡುಗಡೆ ಕಾಣ್ತಾ ಇಲ್ವಾ? ಇವತ್ತು ನಿನಗೆ ಇಕ್ಕಟ್ಟಿದೆಯಾ? ಇವತ್ತು ನಿನಗೆ ಸೋಲಾಗ್ತಾ ಇದೆಯಾ? ಇವತ್ತು ನಿನಗೆ ಕಣ್ಣೀರಾಗ್ತಾ ಇದೆಯಾ? ಇವತ್ತು ನಿನ್ನ ಮನೆಯಲ್ಲಿ ಸಮಾಧಾನ ಇಲ್ವಾ? ನೀನು ಕುಳಿತು ನಿನ್ನ ದೇವರ ಸಂಗಡ ನೀನು ಮಾತನಾಡು, ಆ ವಾಕ್ಯದೊಟ್ಟಿಗೆ ಮಾತನಾಡು. ವಾಕ್ಯವನ್ನು ಓದುವಾಗಲೇ ನಿನ್ನ ಹಳೆ ಗರಿಗಳು ಕಿತ್ತು ಬೀಳಲು ಪ್ರಾರಂಭಿಸುತ್ತೆ. ನಿನ್ನ ಉಪವಾಸ ಇರುವಾಗಲೇ ನಿನ್ನ ಹಳೆ ಗರಿಗಳು, ಹಳೆ ಅಭ್ಯಾಸಗಳು, ಹಳೆ ಮಾತುಗಳು, ಆ ನೆಗೆಟಿವ್ ಮಾತುಗಳು ಎಲ್ಲ ಕಿತ್ತು 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 ಕೆಳಗೆ ಬರುತ್ತೆ. ನೀನು ಕಾದಿರು, ದೇವರು ನಿನ್ನ ಶರೀರದಲ್ಲಿ ಗರಿಗಳನ್ನ ಎಬ್ಬಿಸುತ್ತಾನೆ. ದೇವರು ನಿನ್ನ ಶರೀರದಲ್ಲಿ ಉಗುರುಗಳನ್ನ ಮತ್ತೆ ಬರಮಾಡುತ್ತಾನೆ. ಇಗೋ, ಅಲ್ಲಿಂದ ನೀನು ಕೆಳಗೆ ಬರೋದಿಲ್ಲ, ಆಕಾಶ ಮಂಡಲದಲ್ಲಿ ನೀನು ಹಾರಲಿಕ್ಕೆ ಪ್ರಾರಂಭಿಸುತ್ತೀಯ. ಆಮೆನ್, ಹಲ್ಲೆಲೂಯ. ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ನೋಡಿ. ಕರ್ತನಾದ ಸರ್ವಶಕ್ತನಾದ ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ಆಮೆನ್. ಹೊಸ ಬಲ ಬೇಕಾ? ದೇವರನ್ನ ನಿರೀಕ್ಷಿಸಬೇಕು. ಹೊಸ ಬಲ ಬೇಕಾ? ಪಾಸಿಟಿವ್ ಮಾತುಗಳನ್ನು ಆಡಬೇಕು. ಹೊಸ ಬಲ ಬೇಕಾ? ವಾಕ್ಯ ಓದಬೇಕು. ಹೊಸ ಬಲ ಬೇಕಾ? ದೇವರನ್ನ ಆತುಕೊಳ್ಳಬೇಕು. ಆಮೆನ್, ಹಲ್ಲೆಲೂಯ. ಕೀರ್ತನೆ 28:8 ಹೇಳುತ್ತೆ. ನಾನು ಮುಗಿಸ್ಲಿಕ್ಕಾಗಿ ಹೋಗುತ್ತೇನೆ. ಕೀರ್ತನೆ 28:8. ಯೆಹೋವನು ತನ್ನ ಜನರಿಗೆ ಬಲವು ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ. ಇದಕ್ಕಿಂತ ನಿನಗೆ ಇನ್ನೇನ್ ಬೇಕಪ್ಪ? ಇದಕ್ಕಿಂತ ಏನ್ ಬೇಕು ಹೇಳು? ಈ ವಾಕ್ಯ ನಿನಗೆ ರಿಯಲಿ ಅರ್ಥ ಆದ್ರೆ, ಈ ವಾಕ್ಯದ ಒಳಗಿನ ಅರ್ಥ ನಿನಗಾದ್ರೆ ನೀನ್ ಇಕ್ಕಟ್ಟಲ್ಲಿ ಬಳಲಿ ಹೋಗೋದಿಲ್ಲ. ಯೆಹೋವನು ತನ್ನ ಜನರಿಗೆ ಬಲ, 1000 ಸೈನಿಕರಿಂದ ಬಲ, ಯುದ್ಧ ಸನ್ನದ್ಧವಾಗಿ ಸೈನಿಕರು ವೈರಿಗಳು ಎದುರು ನಿಂತರೂ ಕೂಡ ಜಯವು ಯೆಹೋವನದೇ. ಆಮೆನ್.
ಯುದ್ಧ ಸನ್ನದ್ಧವಾಗಿ ನಿಂತರೂ ಕೂಡ, ದಂಡು ಕಟ್ಟಿ ನಿನ್ನ ಮೇಲೆ ಬಂದರೂ ಕೂಡ ಜಯ ನಿನ್ನದೇ ಅಂತೆ. ಕಾರಣ ನಿನ್ನ ಪಕ್ಷ ದೇವರಿದ್ದಾನೆ. ಆಮೇಲೆ ಯಾಕೆ ನಿನಗೆ ವಾಕ್ಯ ಅರ್ಥ ಆಗೋದಿಲ್ಲ? ಮಾಡ್ಲಿ, ಬರ್ಲಿ, ಮಾತಾಡ್ಲಿ, ವಿರುದ್ಧವಾಗಿ ಹೋಗ್ಲಿ, ಆಮೇಲೆ ಕೆಟ್ಟ ಕೆಟ್ಟ ಮಾತನಾಡ್ಲಿ, ಸೇವಕರಾಗಲಿ ವಿಶ್ವಾಸಿಗಳಾಗಲಿ, ನಿನ್ನ ಬಲ ಯಾರು? ದೇವರಾಗಿದ್ದಾನೆ. ತಾನು ಅಭಿಷೇಕಿಸಿದವರಿಗೆ ಮುಟ್ಟಿದ್ರೆ, ಅದಕ್ಕೆ ವಾಕ್ಯ ಹೇಳೋದು, ಯೆಹೋವ ಏನೋ ನಿನ್ನನ್ನ ತಾಕುವವರು ಯೆಹೋವನ ಕಣ್ಣು ಗುಡ್ಡೆಯನ್ನ ತಾಕಿದ ಹಾಗೆ. ನಿನ್ನನ್ನ ನನ್ನನ್ನ ಮುಟ್ಟುವವರಿಗೆ ಅವರು ಸಾಮಾನ್ಯವಾಗಿ ನಾರ್ಮಲ್ ಆಗಿ ಮುಟ್ಲಿಕ್ಕೆ ಆಗೋದಿಲ್ಲ. ಮುಟ್ಟಿದ್ರೆ ದೇವ್ರ ಕಣ್ಣು ಗುಡ್ಡೆ ಮುಟ್ಟಿದಾಗೆ. ನೆನ್ಪಿಟ್ಕೊಳ್ರಿ, ನನ್ನನ್ನ ನಿನ್ನನ್ನ ತಾಕುವವರು ಯೆಹೋವನ ಕಣ್ಣು ಗುಡ್ಡೆಯನ್ನ ಮುಟ್ಟಿದ ಹಾಗೆ. ದೇವ್ರ ಕಣ್ಣು ಗುಡ್ಡೆ ಮುಟ್ಟು ಬಿಡ್ತಾರ? ಹಾಗಾದ್ರೆ ನನ್ನನ್ನ ನಿನ್ನನ್ನ ಮುಟ್ಟಿದ್ರೆ ಬಿಡ್ತಾರ? ಇಲ್ಲ. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕೆ ಒಂದು ನಿಮ್ಗೆ ಆ ವಾಕ್ಯ ಅರ್ಥ ಆಗ್ಬೇಕು. ದೇವರು ತನ್ನ ಜನರಿಗೆ ಬಲ. ಆಮೆನ್. ನೀನ್ ಯಾವ ನಿರಾಶೆಯಲ್ಲಿದ್ದೀಯೋ, ಯಾವ ಕಣ್ಣೀರಲ್ಲಿದ್ದೀಯೋ, ಯಾವ ಅಸಮಾಧಾನದಲ್ಲಿದ್ದೀಯೋ, ಒಂದು ತಿಳ್ಕೋ, ನಿನ್ನಲ್ಲಿ ದೇವರ ಬಲ ಬಂದೇ ಬರುತ್ತೆ. ಆಮೆನ್, ಆಮೆನ್. ಈ ಹಗಲೊತ್ತಿನಲ್ಲಿ ನಿನ್ನ ಮೇಲೆ ನೀನು ಅಭಿಷೇಕಿಸಲ್ಪಟ್ಟವರು, ನೀವು ದೇವರಿಂದ ಕರೆಯಲ್ಪಟ್ಟವರು, ನೀವು ದೇವರ ಮುಂದೆ ಕುಳಿತವರು, ದೇವರನ್ನು ಆರಾಧಿಸುವ ಜನಾಂಗ. ನಿನಗೆ ಯಾವ ಬಲ ಅಲ್ಲ, ದೇವರ ಬಲ ಉಂಟು. ಆಮೆನ್. ಹಣಕಾಸಿನ ಬಲ ಇಲ್ಲದೆ ಹೋಗ್ಬಹುದು. ಆಮೆನ್. ನಿನ್ನನ್ನು ಮೇಲಕ್ಕೆತ್ತುವಂತಹ ಇನ್ಫ್ಲೂಯೆನ್ಸ್ ಕೈಗಳು ಇಲ್ಲದೆ ಇರಬಹುದು, ನಿನಗೆ ಸಪೋರ್ಟ್ ಮಾಡುವವರು ಇಲ್ಲದೆ ಇರಬಹುದು. ಆದ್ರೆ ಒಂದು ಕೈ ನಿನ್ನನ್ನು ಬಿಡೋದಿಲ್ಲ. ಆ ಕೈ ದೇವರ ಕೈಯಾಗಿದೆ. ಆಮೆನ್. ಆ ಬಲ ದೇವರ ಬಲವಾಗಿದೆ. ಆ ದೇವರ ಬಲಕ್ಕಾಗಿ ನಾವು ಕಾದಿರುವಾಗ ದೇವರು ತಕ್ಕ ಸಮಯದಲ್ಲಿ ನಮಗೆ ಅವಶ್ಯಕತೆಗಳನ್ನ ನಮ್ಮನ್ನ ಮೇಲಕ್ಕೆತ್ತಿ ಎಲ್ಲ ಕಾರ್ಯಗಳನ್ನ ಆತನು ಮಾಡುವವನಾಗಿದ್ದಾನೆ. ಆಮೆನ್. 1 ಕೊರಿಂಥ 2ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಚೆನ್ನಾಗಿ ಬರಿತಾನೆ. 1 ಕೊರಿಂಥ 2ನೇ ಅಧ್ಯಾಯದ 4ನೇ ವಾಕ್ಯ. ನಿಮ್ಮ ನಂಬಿಕೆಯು ಮಾನುಷ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ಮಾಡ್ಕೊಂಡಿರಿ. ಇದೊಂದು ಮಾಡ್ಕೊಂಡಿರಿ. ಏನ್ ನಡೀತದೆ ನೋಡ್ಬೇಡ್ರಿ, ನಿನ್ ದೇವ್ರು ಯಾರು ಫಸ್ಟ್ ನೋಡ್ರಿ. ಆಮೇಲೆ ಏನ್ ನಡೀತದೆ, ಸಿಚುವೇಶನ್ ನೋಡಿದ್ರೆ ಕಾಲಿಡಂಗಿಲ್ಲ, ಸಿಚುವೇಶನ್ ನೋಡಿದ್ರೆ ಹೊರಗೆ ಹೋಗಂಗಿಲ್ಲ, ಸಿಚುವೇಶನ್ ನೋಡಿದ್ರೆ ಬರುವ ವಾರ ಚರ್ಚಿಗೆ ಬರಂಗೇ ಇಲ್ಲ, ಸಿಚುವೇಶನ್ ನೋಡಿದ್ರೆ ಮನೆಯಲ್ಲಿ ಪ್ರೇಯರ್ ಮಾಡಂಗೇ ಇಲ್ಲ. ನಿಮ್ ಸಿಚುವೇಶನ್, ನಿಮ್ ಪರಿಸ್ಥಿತಿ. ಆದ್ರೆ ವಾಕ್ಯ ಚೆನ್ನಾಗಿ ಬರೆಯಲ್ಪಟ್ಟಿದೆ, ನಿಮ್ಮ ನಂಬಿಕೆಯು ಮಾನುಷ ಜ್ಞಾನವನ್ನು ಆಧಾರ ಮಾಡಿಕೊಳ್ಳಬಾರದು. ಇದು ಮಾನುಷ ಜ್ಞಾನ, ನಾನು ಎಣಿಸೋದು, ನನ್ಗಿದ್ ತಗೊಳಕ್ಕಾಗಲ್ಲ, ನನ್ಗಿದು ಮಾಡಕ್ಕಾಗಲ್ಲ, ನನಗೆ ವಾಕ್ಯ ಓದಕ್ಕಾಗಲ್ಲ, ನನಗೆ ಪ್ರೇಯರ್ ಮಾಡಕ್ಕಾಗಲ್ಲ. ಮಾನುಷ ಜ್ಞಾನ. ಕಾರಣ ಎಲ್ಲ ಕಾರಣ ಹೇಳ್ತೀವಿ. ಬೆನ್ನೋವು, ಸೊಂಟ ನೋವು, ಎದ್ದದ್ ಲೇಟ್ ಆಯ್ತು, ಸಿಟ್ಟು ಬಂದಿತ್ತು, ಏನೆಲ್ಲ ಕಾರಣ ಹೇಳಿ ಮಾನುಷ ಜ್ಞಾನದಿಂದ ಮಾತಾಡ್ತೀವಿ. ಆದ್ರೆ ದೇವಜ್ಞಾನ ಉಳ್ಳವನೇನು ಮಾಡ್ತಾನೆ ಅಂದ್ರೆ ದೇವರ ಶಕ್ತಿಯನ್ನ ಆಧಾರ ಮಾಡಿಕೊಳ್ತಾನೆ. ಆಮೇಲೆ ನಿನ್ಗೆ ಬೇಕಾಗಿರೋ ಇದೊಂದು ನೋಡಿ, ಬಹಳ ಬಹಳ ಸುಂದರವಾದಂತ ವಾಕ್ಯ. ಮಾನುಷ ಜ್ಞಾನದಲ್ಲಿ ನಡೆಯುವವರಿಗೆ ದೇವರ ಶಕ್ತಿ ಗೊತ್ತಾಗೋದಿಲ್ಲ, ದೇವರ ಶಕ್ತಿಯಲ್ಲಿ ನಡೆಯುವವರು ಮಾನಸಿಕ ಜ್ಞಾನವನ್ನ ನೋಡೋದಿಲ್ಲ. ಕರೆಕ್ಟ್ ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತಾ? ನಾವು ಮಾತೆತ್ತಿದ್ರೆ, ಕುಂತ್ರೆ, ನಿಂತ್ರೆ ದೇವರ ಶಕ್ತಿಯ ಕುರಿತಾಗಿ ಮಾತಾಡ್ತೀವಿ ನೋಡಿ. ನಾವು ನಮಗೆ ನಡೆಯುವ ಘಟನೆ ಅಲ್ಲ ಘಟನೆ ಅನ್ಸೋದಿಲ್ಲ. ಆಮೇಲೆ ಹಾಗೆ ಆಗತ್ತೆ, ಬಂದೇ ಬರುತ್ತೆ, ನಡೆದೇ ನಡೀತೆ, ಇದು ನಾವು ಹೇಳ್ತೀವಿ. ಆಮೇಲೆ ಮಾನುಷ ಜ್ಞಾನ ಉಪಯೋಗಿಸುವವರನ್ನ ನೋಡ್ರಿ, ಅವ್ರ ಹತ್ರ ಮಾತಾಡಿ ನೋಡ್ರಿ, ಇದು ನಡೆಯುತ್ತಾ, ಇದು ಆಗತ್ತಾ, ಇದು ಬರತ್ತಾ, ಇದು ಹೋಗತ್ತಾ? ಸಾಧ್ಯ ಇಲ್ಲಪ್ಪ, ಇದು ಸಾಧ್ಯ ಇಲ್ಲ. ಕ್ವಶನ್ ಮಾರ್ಕ್, ನೆಗೆಟಿವ್. ಆಮೇಲೆ ಈಗ ನೀವ್ ಹೇಳ್ರಿ, ನಂಬಿಕೆ ಯಾರಲ್ಲಿ ಆಧಾರವಾಗಿರುತ್ತೋ ಅವರು ಮಾನಸಿಕ ಜ್ಞಾನದಲ್ಲಿ ಯೋಚನೆ ಮಾಡೋದೇ. ಆಮೇಲೆ ನಾನು ಕಳೆದ ಸಲ ಒಂದು ಮೆಸೇಜ್ ಅಲ್ಲಿ ಹೇಳಿದೆ, ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವರ ಬಲವನ್ನ ಹೊಂದಿಕೊಂಡು ನೀವೊಂದು ಟೀ ಶಾಪ್ ಇಟ್ರು ಅದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಮಾಡ್ಲಿಕ್ಕೆ ನನ್ನ ದೇವ್ರಿಗೆ ಸಾಮರ್ಥ್ಯ ಇದೆ. ಆಮೇನ್, ಆಮೇನ್, ಆಮೇನ್.
ಮಾನುಷಿಕ ಜ್ಞಾನದಿಂದ 10 ಕೋಟಿ ಖರ್ಚು ಮಾಡಿ ನೀನೊಂದು ಶಾಪ್ ಇಟ್ರು 1 ವರ್ಷದಲ್ಲಿ ಬಂದ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ ಹೇಳಿದ? ಆಮೇಲೆ ಹಾಲೆಲೂಯ್ಯ. ಮಾನುಷಿಕ ಜ್ಞಾನದಿಂದ ನೀನೊಂದು ಇಂಟರ್ವ್ಯೂಗೆ ಹೋದ್ರೆ ನಿನ್ ಪ್ರಕಾರ 5 ಲಕ್ಷ 10 ಲಕ್ಷ ಹಿಡ್ಕೊಂಡು ಹೋಗಿ ಲಂಚ ಕೊಟ್ಟು ತಗೊಳ್ಳಿಕ್ಕೆ ನಿನ್ ಮಾನುಷಿಕ ಜ್ಞಾನ. ದೇವರ ನಂಬಿಕೆಯ ಮೇಲೆ, ದೇವರ ಫಲದ ಮೇಲೆ ನಿನಗೆ ನಂಬಿಕೆ ಇದ್ದು ನೀನು ಹೋಗೋದಾದ್ರೆ, ಏನು ಓದಿಲ್ಲ ಮಾರ್ಕ್ ಇಲ್ಲ ಅಂದ್ರೆ ನೀನು ಹೋಗಿ ಪಾಸ್ ಮಾಡಿ ಕೆಲಸ ಸಿಗತ್ತೆ. ಆಮೇಲೆ ಕರಗಳನ್ನೆತ್ತಿ ದೇವರಿಗೆ ಮಹಿಮೆ ಪಡಿಸೋಣ. ಹಾಲೆಲೂಯ್ಯ, ಹಾಲೆಲೂಯ್ಯ. ಈ ಸಂದೇಶ ಅಂತ 2 ಅವರ್ 3 ಅವರ್ ದೇವರ ಕುರಿತಾಗಿ ನಾವು ಮಾತನಾಡಬಹುದು. ಆದ್ರೆ ಸಮಯ ಇಲ್ಲದಿರೋದ್ರಿಂದ ನಾನು ಅದನ್ನ ನಿಲ್ಲಿಸ್ಲಿಕ್ಕೆ ಹೋಗ್ತೀನಿ. ದೇವರ ಮಕ್ಕಳೇ, ಮಾನುಷಿಕ ಜ್ಞಾನ ಯಾವುದಕ್ಕೂ ಬರೋದಿಲ್ಲ. ದೇವರ ಅತ್ಯಧಿಕವಾದ ಜ್ಞಾನ, ದೇವರ ಅಪರಿಮಿತವಾದ ಜ್ಞಾನ, ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ. ಆಮೇಲೆ ದೇವರ ಬಲ, ಆತನು ತನ್ನ ಅಭಿಷೇಕಿಸಿದವರಿಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೇಲೆ ದೇವರು ಕೈ ಬಿಟ್ಟಿದ್ದು ಎಲ್ಲೂ ಇಲ್ಲ. ಮನುಷ್ಯ ಕೈ ಬಿಟ್ಟಿದ್ದು 1000 ಇದೆ. ದೇವರನ್ನ ನಂಬಿ ಸೌಖ್ಯ ಆದಾಗ ಹಿಂದೆ ಹೋದ ಮನುಷ್ಯ ಇದ್ದಾನೆ. ದೇವರನ್ನ ನಂಬಿ ಬಿಡುಗಡೆ ಆದಾಗ ಸಭೆ ಬಿಟ್ಟು ಹೋದ ಮನುಷ್ಯನಿದ್ದಾನೆ. ದೇವರನ್ನ ನಂಬಿ ಒಂದು ಸಭೆಯಲ್ಲಿ ಬಿಡುಗಡೆ ಆಗಿ ಆ ಸಭೆಯನ್ನ ತಾಸ್ಕಾರ ಮಾಡಿ ಬಿಟ್ಟು ಹೋದವರು, ದೇವರಿಗೆ ಮಾತು ಕೊಟ್ಟು ತಪ್ಪಿದವರಿದ್ದಾರೆ. ಆದರೆ ದೇವರು ಯಾರನ್ನು ಕೂಡ ಕೈ ಬಿಟ್ಟವನಲ್ಲ. ಅದಕ್ಕೆ ದೇವರು ಹೇಳೋದು, ಯಾರನ್ನ ದೇವರು ಅನಾಥರಾಗಿ ಬಿಡೋದಿಲ್ಲ, ಕೈ ಬಿಡುವ ದೇವರಲ್ಲ, ಆಶ್ರಯ ದುರ್ಗವಾಗಿದ್ದಾನೆ. ಆಮೇನ್. ಆಪತ್ ಕಾಲದಲ್ಲಿ ನಾವು ಕೂಗಿಕೊಂಡಾಗ ದೇವರು ನಮಗೆ ಬಿಡುಗಡೆಯನ್ನು ಕೊಡುವ ದೇವರಾಗಿದ್ದಾನೆ. ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವ್ರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಹರ್ಷ ವಸ್ತ್ರವನ್ನ ನಮಗೆ ಉಡಿಸಿ ನಮ್ಮ ಗೋಳಾಟವನ್ನ ತಪ್ಪಿಸುವಂತಹ ದೇವರು. ಕೀರ್ತನೆ 30:11 ಹೇಳುತ್ತೆ, ನೀನು ನನ್ನ ಗೋಳಾಟವನ್ನ ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ, ಹರ್ಷ ವಸ್ತ್ರವನ್ನ ನನಗೆ ಧಾರಣೆ ಮಾಡಿದಿ ಎನ್ನುವುದಾಗಿ ಕೀರ್ತನೆಗಾರನು ಹೇಳ್ತಾನೆ. ನೀವೆಷ್ಟು ಜನ ಹೇಳ್ತೀರೋ ಗೊತ್ತಿಲ್ಲ, ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ. ಈಗೋ ದೇವರು ನನ್ನ ಗೋಳಾಟವನ್ನ ತಪ್ಪಿಸಿದ್ದಾನೆ. ಮೊದಲಿದ್ದ ಗೋಳಾಟ ನನಗೆ ಇವತ್ತು ಇಲ್ಲ, ಮೊದಲಿದ್ದ ಕಣ್ಣೀರು ನನಗೆ ಇವತ್ತಿಲ್ಲ, ಮೊದಲಿದ್ದಂತಹ ಬಡತನ ನನಗೆ ಇವತ್ತಿಲ್ಲ, ಮೊದಲಿದ್ದಂತಹ ರೋಗ ನನಗೆ ಇವತ್ತಿಲ್ಲ. ಎಷ್ಟು ಜನ ಹೇಳ್ತೀರಾ? ಎದ್ದು ನಿಂತು ದೇವರ ಮುಂದೆ ಅರಿಕೆ ಮಾಡ್ರಿ, ಹೇಳ್ರಿ, ದೇವರೇ ಮೊದಲೇ ಇದ್ದಂತ ಅಸಮಾಧಾನ ನನಗೆ ಇಲ್ಲ. ಕೀರ್ತನೆ 30:11 ಹೇಳಿದ ಪ್ರಕಾರವಾಗಿ ದೇವರೇ ಮೊದಲಿದ್ದ ನನ್ನ ಗೋಳಾಟವನ್ನ ತಪ್ಪಿಸಿ ಹರ್ಷ ವಸ್ತ್ರವನ್ನ ಧಾರಣೆ ಮಾಡಿದಂತಹ ದೇವರು ಇವತ್ತು ನಿನ್ನ ಸಂಗಡ ಇದ್ದಾನೆ. ಆತನ ಅತ್ಯಧಿಕ ಬಲವನ್ನು ನೀನು ಹೊಂದಿಕೊಂಡು ಉರ್ರಬ ಶಕರಬನ ಹದಗಡ ರಬಲಸ್ಯ ಹಾಂದನ ಈ ಮಧ್ಯಾಹ್ನದ ವೇಳೆಯಲ್ಲಿ ದೇವರ ಅತ್ಯಧಿಕ ಬಲವನ್ನು ಆಶ್ರಯಿಸಿಕೊಳ್ಳು. ದೇವರ ಅತ್ಯಧಿಕ ಬಲವನ್ನು ನೀನು ಕಾಣುವವಳಾಗು. ದೇವರ ಅತ್ಯಧಿಕ ಬಲವನ್ನು ನೀನು ಹೊಂದಿಕೊಂಡು ಮಾತನಾಡು. ದೇವರ ಮಾನುಷ್ಯ ಜ್ಞಾನವನ್ನು ಬಿಟ್ಟು ದೇವರ ಜ್ಞಾನವನ್ನು ಹೊಂದಿದವರಾಗಿರಿ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಈಗೋ ಒಂದು ಕಾಲದಲ್ಲಿ ನಿನಗೆ ಗೋಳಾಟ ಇತ್ತು, ದೇವರು ಇವತ್ತು ಆ ಕೀರ್ತನೆಯಲ್ಲಿ ಹೇಳುವ ಪ್ರಕಾರ ನಿನ್ನ ಗೋಳಾಟವನ್ನು ತಪ್ಪಿಸಿದ್ದಾನೆ. ಒಂದು ಕಾಲ ನಿನಗೆ ರೋಗವಿತ್ತು, ಹಾಸಿಗೆಯಲ್ಲಿ ಮಲಗಿದ್ದೀಯಾ, ದೇವರು ಅದನ್ನು ಬಿಡಿಸಿ ತಂದಿದ್ದಾನೆ. ಒಂದು ಕಾಲದಲ್ಲಿ ನೀನು ಬಡತನದಲ್ಲಿದ್ದೀಯಾ, ಆ ಬಡತನವನ್ನು ನಿವಾರಿಸಿ ದೇವರು ಇವತ್ತು ಅನ್ನ ವಸ್ತ್ರಾದಿಗಳನ್ನು ನಿನಗೆ ಅನುಗ್ರಹಿಸಿದನು. ಒಂದು ಕಾಲದಲ್ಲಿ ಯಾರು ಮಾತನಾಡಿಸದೆ ಯಾರಿಗೂ ಬೇಡವಾದಂತ ವ್ಯಕ್ತಿ ನೀನಾಗಿದೆ. ಆದರೆ ದೇವರು ಇವತ್ತು ನಿನ್ನನ್ನು ಎಲ್ಲರ ಮುಂದೆ ಆತನು ಎತ್ತಿ ನಿನ್ನ ತಲೆ ಎಲ್ಲಿ ತಗ್ಗಿಸಲ್ಪಟ್ಟಿದೆಯೋ ಅಲ್ಲೇ ನಿನ್ನ ತಲೆ ಎತ್ತುವಂತೆ ನನ್ನ ದೇವರು ಮಾಡಿದ್ದಾನೆ. ಈ ಸಮಯದಲ್ಲಿ ಕೇಳಲ್ಪಟ್ಟ ವಾಕ್ಯಗಳನ್ನು ನೆನೆಸಿಕೊಂಡು, ಕೇಳಲ್ಪಟ್ಟ ಎಲ್ಲ ದೇವರ ಶಕ್ತಿಯ ಮಾತುಗಳನ್ನು ಹಿಡಿದುಕೊಂಡು ದೇವ ಸೇವಕರು ನಮಗೋಸ್ಕರ ಪ್ರಾರ್ಥಿಸುತ್ತಾರೆ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲ ಜನರಿಗೋಸ್ಕರ ದೇವ ಸೇವಕರು ನಮ್ಮ ಮಧ್ಯದಲ್ಲಿ ಪ್ರಾರ್ಥಿಸ್ತಾರೆ. ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರೋ, ನಿಮ್ಮ ಮೇಲೆ ಅತ್ಯಧಿಕವಾದ ದೇವರ ಶಕ್ತಿ ಇಳಿಯುವಂತೆ ನಮ್ಮ ದೇವ ಸೇವಕರು ಪ್ರಾರ್ಥನೆ ಮಾಡ್ತಾರೆ. ಹಾಲೆಲೂಯಾ. ಪರಿಶುದ್ಧರೇ, ಪರಿಶುದ್ಧರೇ, ಮಹೋನ್ನತರ ಉನ್ನತನದರೆ ಸರ್ವಶಕ್ತರಾದ ಯೇಸುವೆ, ನಿಮಗೆ ಸ್ತೋತ್ರ ಮಾಡ್ತೇವೆ, ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಹೌದು ಸ್ವಾಮಿ, ರಾಜ್ಯ ಕರ್ತನೇ ನನ್ನ ಬಲವು ಸ್ವಾಮಿ. ಅಪ್ಪ, ನೀನೇ ನಮ್ಮ ಬಲವಾಗಿದ್ದೀರಿ ಸ್ವಾಮಿ. ಮುಂಜಾನೆಯಲ್ಲಿದ್ದೇವೆ ಕರ್ತನೆ, ನಮ್ಮನ್ನು ವೀಕ್ಷಿಸುವಂಥ ಕರ್ತನೆ, ನಮ್ಮ ಮಧ್ಯದಲ್ಲಿ ಇರುವ ಕರ್ತನೆ, ಸಭೆಯ ಒಳಗಿರುವಂಥ ಒಂದೊಂದು ಜನರ ಮೇಲೆ ಪರಶುರಾಮನ ಶಕ್ತಿ ಕರ್ತನೆ ಚಲಿಸಲಿ ಸ್ವಾಮಿ. ಕರ್ತನೆ, ದೇವರ ವಾಕ್ಯ ಹೇಳುತ್ತಿದ್ದಾರೆ, ಕರ್ತನೆ, ಹಾಲು ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಿಂದ ರೆಕ್ಕೆಯನ್ನು ಚಾಚಿಕೊಂಡು
ಹಾಲಡಿಯ ಓಡಿ ದಣಿಯರು ನಡೆದು ಬಳರು ಎಂಬುದಾಗಿದ್ದಾರೆ ಸೋದರ. ಅಪ್ಪ ದೇವರೇ, ನೀನನ್ನು ನಿರೀಕ್ಷಿಸುವ ಅನೇಕ ಜನರಿದ್ದಾರೆ ಸ್ವಾಮಿ. ಇವತ್ತು ಕರ್ತನೆ ಲೋಕದಲ್ಲಿ ಕರ್ತನೆ ಅನೇಕ ಜನರಿಗೆ ಸ್ವಾಮಿ, ಕರ್ತನೆ ಲೋಕವನ್ನು ನಿರೀಕ್ಷಿಸುತ್ತಾ ಇರುವಂಥ ಜನರು ಸ್ವಾಮಿ, ಅವ್ರಿಗೆ ಏನು ಸಿಕ್ಕಲಿಲ್ಲ ಸ್ವಾಮಿ. ನಿನ್ನನ್ನು ನಿರೀಕ್ಷಿಸುವವರಿಗೆ ಕರ್ತನೆ ನೀನು ಹೊಸ ಬಲ, ಹೊಸ ಶಕ್ತಿ, ಹೊಸ ಜ್ಞಾನವುಳ್ಳವರಾಗಿ ಕರ್ತನೆ ಅವರನ್ನು ಮಾರ್ಪಡಿಸು ಸ್ವಾಮಿ. ಅವರ ಕೊರತೆಗಳು ನೀಗಲ್ಪಡಲಿದ್ದಾರೆ. ನಿನ್ನನ್ನು ನಿರೀಕ್ಷಿಸುವಂಥ ಪ್ರತಿಯೊಂದು ಜನರ ಜೀವಿತದಲ್ಲಿ ಸ್ವಾಮಿ ಒಂದು ಬದಲಾವಣೆ ಉಂಟಾಗಲಿ. ಅವರ ಸ್ವಭಾವಗಳು ಬದಲಾಗಲಿ, ಅವರ ಚಿಂತೆಗಳು ಬದಲಾಗಲಿ, ಅವರ ಜೀವಿತ ಬದಲಾಗಲಿ ಸ್ವಾಮಿ. ಕ್ರಿಸ್ತನಿಗಾಗಿ ನಿನಗಾಗಿ ಜೀವಿಸಲಿಕ್ಕೆ ಅವರಿಗೆ ಕೃಪೆ ಕೊಡು ಸ್ವಾಮಿ. ಕರ್ತನೇ, ಹೊಸ ಫಲ ಅವರಿಗೆ ಅನುಗ್ರಹಿಸು ಸ್ವಾಮಿ. ಅವರ ಎಲ್ಲ ಕೊರತೆಗಳು ನೀಗಲ್ಪಡಲಿ. ಇವರು ಯಾರೆಲ್ಲ ಇವತ್ತು ಕಷ್ಟದಲ್ಲಿ, ಕಣ್ಣೀರಲ್ಲಿ, ವೇದನೆಗಳಲ್ಲಿ, ಸಾಲಗಳಲ್ಲಿ, ವಿವಿಧವಾದ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ ಸ್ವಾಮಿ, ದೇವರನ್ನು ನೀನು ಸ್ಪಂದಿಸು ಸ್ವಾಮಿ. ಒಂದು ವೇಳೆ ಕರ್ತನೆ ಮಾರಕವಾದ ರೋಗಗಳನ್ನು ಮುಟ್ಟಿರೋದಾದರೆ ನಿನ್ನ ಕರ್ತನೆ ಬಲ, ಅದನ್ನು ಕರ್ತನೆ ನಿಮ್ಮ ಶಕ್ತಿ ಸ್ವಾಮಿ, ಆ ಕಲ್ವಾರಿ ಕೃತಿಯಲ್ಲಿ ಸುರಿಸಿದಂಥ ನಿಮ್ಮ ರಕ್ತದಿಂದ ಅವರು ತೊಳೆದು ಶುದ್ಧೀಕರಿಸಲ್ಪಡಲಿ. ಎಲ್ಲ ರೋಗಗಳು ಕರ್ತನೆ ಅದು ಕರ್ತನೆ ಸೌಖ್ಯವಾಗಿ ಮಾರ್ಪಡಲಿ ಸ್ವಾಮಿ. ಎಲ್ಲ ದುಃಖಗಳು ಕರ್ತನೆ, ಎಲ್ಲ ಮಾರವಾದ ಕರ್ತನೆ ಸಂಗತಿಗಳು, ದುಃಖಕರವಾದ ಸಂಗತಿಗಳು ಅದು ಮಧುರವಾಗಿ ಸಂತೋಷಕರವಾಗಿ ಮಾರ್ಪಡಲಿ ಎಂದು ಪ್ರಾರ್ಥನೆ ಮಾಡ್ತಾರೆ. ಅದ್ಭುತ ನೀನು ಮಾಡು. ಪ್ರತ್ಯೇಕ ಕರ್ತನೆ, ನಿನ್ನನ್ನು ಕರ್ತನೆ ನಿರೀಕ್ಷಿಸುವವರು ಕರ್ತನೆ ಒಂದು ದೊಡ್ಡ ಜಯವನ್ನು ಕಾಣಲಿ ಅಪ್ಪ. ಒಂದು ದೊಡ್ಡ ಕರ್ತನೆ ಸಮಸ್ಯೆಗಳಲ್ಲಿ ಹಾದು ಹೋಗ್ತಿರೋರು ಕರ್ತನೆ ನಿನ್ನ ಜಯವನ್ನು ಕಾಣಲಿ ಸ್ವಾಮಿ. ಅದ್ಭುತ ನೀನು ಮಾಡು. ನಮ್ಮ ನಿನ್ನ ಪಾದದಲ್ಲಿ ಸಮರ್ಪಿಸ್ತಿದ್ದೀರಿ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಅದು ಯೇಸು ನಾಮದಲ್ಲಿ ತಂದೆಯಾದ ದೇವರೇ. ಹಾಲೆಲೂಯ.